ಬಾಳೆಯಲ್ಲಿ ಕಳೆ ನಿಯಂತ್ರಣ ಮಾಡೋದಕ್ಕೆ ಏನಂದರೆ ಲೇಬರ್ಸಲ್ಲಿ ಮಾಡ್ಸೋದ್ಕಿಂತ ಒಂದು 2 ತಿಂಗಳು 3 ತಿಂಗಳು ಆಗೋ ತನಕ ಈ ಚಿಕ್ಕ ಟಿಲ್ಲರಲ್ಲಿ ಕಳೆ ತಗೋಬೋದು. ಖರ್ಚು ಕಡಿಮೆ ಆಗುತ್ತೆ, ಲೇಬರ್ಸ್ ಮೇಲೆ ಡಿಪೆಂಡ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಆಮೇಲೆ ಕ್ಲೀನಾಗಿ ಮಣ್ಣು ಅದಕ್ಕೆ ಬರುತ್ತೆ. ನೆಕ್ಸ್ಟು ನಾವು ಬೆಡ್ಡೆಲ್ಲ ಮಾಡಿಸ್ಬೇಕಾದ್ರೆ ತುಂಬ ಅನುಕೂಲ ಆಗುತ್ತೆ ಇದು. ಏನಂದರೆ ಒಂದು ಎಕರೆಗೆ 4 ರಿಂದ 5 ಗಂಟೆ ಟೈಮ್ ತಗೋತಾರೆ. ಸ್ವಂತ ಗಾಡಿ ಇರೋರು ಒಂದು ಎಕರೆಗೆ ಒಂದು ಗಂಟೆಗೆ 1.5 ಲೀಟ್ರ್ 2 ಲೀಟ್ರ್ ಪೆಟ್ರೋಲ್ ಗಾಡಿ ಆದರೆ ಪೆಟ್ರೋಲ್ ಹಿಡಿಯುತ್ತೆ. ಡೀಸೆಲ್ ಆದ್ರೆ ಒಂದು ಸ್ವಲ್ಪ ಜಾಸ್ತಿ ಹಿಡಿಬೋದು. ಅಂದರೆ ಖರ್ಚು ತುಂಬ ಕಡಿಮೆ. ಒಂದು 1000 ರೂಪಾಯಿ 1600 ರೂಪಾಯಿಗೆಲ್ಲ ಒಂದು ಎಕರೆನ ಹಚ್ಕಟ್ಟಾಗಿ ಕಂಪ್ಲೀಟಾಗಿ. ಈಗ ಆಲ್ರೆಡಿ ಒಂದು ಮೈ ಹೊಡೆದಿದೆ, ಅದನ್ನ ಇನ್ನೊಂದು ಮೈ ಹೊಡಿತಾ ಇದ್ದಾರೆ. 1500-2000 ರೂಪಾಯಿನೊಳಗಡೆ ಒಂದು ಎಕರೆನ ಕಂಪ್ಲೀಟಾಗಿ ಮಾಡ್ಕೋಬೋದು. ನಾವು ಏನು ಉದ್ದೇಶ ಅಂದರೆ ಇದು ವಿಡಿಯೋ ಮಾಡ್ತಾ ಇರೋದು, ರೈತರು ಖರ್ಚು ಕಡಿಮೆ ಹೋಗ್ತಾ ಇರಬೇಕು, ಆದಾಯ ಜಾಸ್ತಿ ಬರಬೇಕು. ಯಾಕಂದರೆ ಇವತ್ತಿನ ಬಾಳೆ ರೇಟಲ್ಲಿ ನಾವು ಅಧಿಕವಾಗಿ ಖರ್ಚು ಮಾಡಿದರೆ ನಮಗೇನೂ ಸಿಗಲ್ಲ. ಈಗೇನೋ ಮಾರ್ಕೆಟಲ್ಲಿ 21 ರೂಪಾಯಿ 22 ರೂಪಾಯಿ ಅಷ್ಟು ನಡೀತಾ ಇದೆ. ಆ ರೇಟ್ಗೆ ಕಷ್ಟ ರೈತರು ಅಧಿಕವಾಗಿ ಖರ್ಚು ಮಾಡಿದ್ರೆ. ನಾವೇನಂದರೆ ಸಾಧ್ಯ ಆದಷ್ಟು ಖರ್ಚು ಕಡಿಮೆ ಮಾಡ್ಕೊಂಡು ಇಳುವರಿನ ಜಾಸ್ತಿ ತೆಗೆಯೋ ಕಡೆ ಗಮನ ಕೊಡಬೇಕು. ನೋಡಿ ಎಷ್ಟು ಕ್ಲೀನಾಗಿ ಅಚ್ಚುಕಟ್ಟಾಗಿ ಆಗುತ್ತೆ ಅಂದರೆ, ಇಷ್ಟು ಕ್ಲಿಯರಾಗಿ. ಅಂದರೆ ಇನ್ನೊಂದು ಬೆನಿಫಿಟ್ ಏನಂದರೆ ನಾವು ಬಾಳೆಗೆ ಕಳೆನಾಶಕನ ಕಡಿಮೆ ಮಾಡ್ಕೋಬೋದು. ಜೊತೆಗೆ ಬೇರುಗಳಿಗೆ ಕಳೆನಾಶಕದಿಂದ ಕಟ್ಟೆಗಾಗಂತಹ ತೊಂದರೆನೂ ಇದು ಮಾಡ್ಕೋಬೋದು. ಇವಾಗ ಜಾಸ್ತಿ ಬೇರು ಕೊಟ್ಟಿಲ್ಲ, ಅದರಿಂದ ಇದನ್ನ ಒಂದು 2.5 ತಿಂಗಳ ತನಕನೂ 2.5 ತಿಂಗಳು 3 ತಿಂಗಳು ಒಂದು 2-3 ಸತಿ ಯೂಸ್ ಮಾಡ್ಬೋದು. ಆಮೇಲೆ ಒಂದು 3 ತಿಂಗಳು 4 ತಿಂಗಳು ಆದಮೇಲೆ ಇದನ್ನು ಯೂಸ್ ಮಾಡೋದು ಕಷ್ಟ. ಆಮೇಲೆ ಏನಂದರೆ ಕಟ್ಟ ಎಲ್ಲ ಮೇಲ್ಗಡೆ ಬಂತು ಅಂದರೆ ಒಂದು 4 ಫೀಟ್ ತನಕ ಬಂತು ಅಂದರೆ ತೋಟ ನೆಳ್ಳಾಯಿತು ಅಂದರೆ ಕಳೆ ಆಟೋಮೆಟಿಕ್ಕಾಗಿ ನಿಯಂತ್ರಣಕ್ಕೆ ಬರುತ್ತೆ.